ಹಾಯ್ ನಮಸ್ತೆ ಎಲ್ಲರಿಗೂ ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಏನು ನೋಡೋಣ ಅಂದರೆ ದೇರ್ ಆರ್ ಸಮ್ ಕ್ವಶನ್ಸ್ ಸ್ಟಿಲ್ ಕನ್ಫ್ಯೂಸಿಂಗ್ ಅಂತ ಹೇಳ್ತೀವಿ. ಓಕೆ, ಗ್ರಾಮೆಟಿಕಲ್ ಎರರ್ ಆಗಿರಬಹುದು, ಟೆನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ವಶನ್ಸ್ಗಳಾಗಿರಬಹುದು, ಅವುಗಳನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕಂತಕ್ಕಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾವೇನು ಮಾಡೋಣ ನೋಡೋಣ. ಓಕೆ, ಇದು ಒಂದು ಬಹಳಷ್ಟು ಇಂಪಾರ್ಟೆಂಟ್ ವಿಡಿಯೋ ಆಗಿರೋದ್ರಿಂದ ಎಲ್ಲರೂ ಚಾನಲ್ಗೆ ಹೊಸವಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ವಿಡಿಯೋನ ಏನು ಮಾಡಿರಿ, ಶೇರ್ ಮಾಡ್ರಿ. ಓಕೆ, ನೋಡ್ರಿ, ದ ಗ್ರಾಮೆಟಿಕಲ್ ಎರರ್ ರಿಲೇಟೆಡ್ ಕ್ವಶನ್. ಗ್ರಾಮೆಟಿಕಲ್ ಎರರ್ ಅಂದ್ರೆ ಏನಂದ್ರೆ ಗ್ರಾಮರ್ ಇಂದ ಎಲ್ಲಾದ್ರೂ ಎರರ್ ಅಂದ್ರೆ ತಪ್ಪಾಗಿರ್ತಕ್ಕಂಥದ್ದನ್ನ ನಾವೇನ್ ಮಾಡ್ಬೇಕು, ಕಂಡುಹಿಡಿಬೇಕು. ಗ್ರಾಮರ್ ಆಗಿ ಎಲ್ಲಿ ತಪ್ಪಾಗಿದೆ ಇದು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು. ಓಕೆ, ಕ್ವಶನ್ ಅನ್ನ ಓದ್ರಿ. ದ ಕಮಿಟಿ ಹ್ಯಾವ್ ಡಿಸೈಡೆಡ್ ಟು ಪೋಸ್ಟ್ಪೋನ್ ದ ಮೀಟಿಂಗ್. ಇಲ್ಲಿ ಯಾವುದೇ ತರನಾಗಿರ್ತಕ್ಕಂಥ ಆಪ್ಷನ್ ಇಲ್ಲ. ಹಂಗಿದ್ದಾಗ ನಾವೇನ್ ಮಾಡ್ಬೇಕಂದ್ರೆ ಎ ಬಿ ಸಿ ಡಿ ಅಂತಕ್ಕಂಥದ್ದನ್ನ ಕನ್ಸಿಡರ್ ಮಾಡ್ಕೊಳ್ಬೇಕು. ಓಕೆ, ಒಂದೇ ಬಾರ್ ಇದ್ದಿದ್ದು ಎ ಬಿ ಸಿ ಡಿ. ಎಲ್ಲಿ ರಾಂಗ್ ಇದೆ ಈ ತರನಾಗಿರ್ತಕ್ಕಂಥ ಸೆಂಟೆನ್ಸ್ ನಲ್ಲಿ, ಎಲ್ಲಿ ರಾಂಗ್ ಇದೆ ನೋಡ್ರಿ. ಈಗ ನಾ ಏನ್ ಮಾಡ್ತೀನಿ ಅಂದ್ರೆ ಇಲ್ಲಿ ಒಂದು ದ ಕಮಿಟಿ ಅಂತಕ್ಕಂಥದ್ದು, ಓಕೆ, ದ ಕಮಿಟಿ ಅಂತಕ್ಕಂಥದ್ದು ಒಂದು, ಇಲ್ಲಿ ಜನ ಬಹಳಷ್ಟು ಇದ್ರು, ಇದಕ್ಕೆ ಏನಂತ ಹೇಳ್ತೀವಿ, ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಕಲೆಕ್ಟಿವ್ ನೌನ್. ಇದೇ ರೀತಿಯಾಗಿ ಕಮಿಟಿ ತರಾನೇ ಇರ್ತಕ್ಕಂಥದ್ದು ಟೀಮ್ ಅಂತಕ್ಕಂಥದ್ದು ಬರ್ತದೆ, ಫ್ಯಾಮಿಲಿ ಅಂತಕ್ಕಂಥದ್ದು ಬರ್ತದೆ. ಓಕೆ, ಇವೆಲ್ಲ ಯಾವ ತರ ಅಂದ್ರೆ ಕಲೆಕ್ಟಿವ್ ನೌನ್ಸ್ಗೆ ಎಕ್ಸಾಂಪಲ್. ಕಲೆಕ್ಟಿವ್ ನೌನ್ ಅಂದ್ರೆ ಏನ್ರಿ, ಒಂದು ಗ್ರೂಪ್ ಆಫ್ ಪೀಪಲ್. ಓಕೆ, ಕಲೆಕ್ಷನ್. ಓಕೆ, ಗ್ರೂಪ್ ಅಂತಕ್ಕಂಥದ್ದು, ಗ್ರೂಪ್ ಅನ್ನ ಯಾವಾಗಿರ್ಲು ಸಿಂಗ್ಯುಲರ್ ಆಗಿ ಕನ್ಸಿಡರ್ ಮಾಡ್ತೀವಿ. ಏನ್ರಿ, ಗ್ರೂಪ್ ಅನ್ನ ಯಾವಾಗಿರ್ಲು ಏನಾಗಿ ಕನ್ಸಿಡರ್ ಮಾಡ್ತೀರಿ, ಸಿಂಗ್ಯುಲರ್ ನೌನ್ ಆಗಿ ಕನ್ಸಿಡರ್ ಮಾಡ್ತೀರಿ, ಪ್ಲೂರಲ್ ಆಗಿ ಅಲ್ಲ. ಅಲ್ಲಿರ್ತಕ್ಕಂತಹ ಒಟ್ಟಾರೆ ಗ್ರೂಪ್ ಎಷ್ಟಿದೆ, ಅದು ಒಂದಿದೆ. ಕಮಿಟಿ ಎಷ್ಟಿದೆ, ಒಂದಿದೆ ಅಂದಾಗ ಇಲ್ಲಿರ್ತಕ್ಕಂಥ ಹೆಲ್ಪಿಂಗ್ ವರ್ಬು ಇದೇ ರಾಂಗ್ ಆಗಿರ್ತಕ್ಕಂಥ ಪಾರ್ಟ್, ಇದೇ ಎರರ್ ಆಗಿರ್ತಕ್ಕಂಥ ಪಾರ್ಟು. ಇದರ ಬದಲಾಗಿ ಇಲ್ಲಿ ಏನ್ ಬರ್ಬೇಕಿತ್ತಂದ್ರೆ ಹ್ಯಾಸ್ ಬರ್ಬೇಕಿತ್ತು. ಏನ್ ಬರ್ಬೇಕಿತ್ತು, ಹ್ಯಾಸ್ ಬರ್ಬೇಕಿತ್ತು. ಇದನ್ನ ಯಾವ ತರ ನೆನಪಿಟ್ಕೊಳ್ಬೇಕಂದ್ರ ಒಂದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಒಳಗ ಬರ್ತಕ್ಕಂಥ ಎರಡು ಹೆಲ್ಪಿಂಗ್ ವರ್ಬ್ ಯಾವ ಅಂದ್ರೆ ಹ್ಯಾವ್, ಹ್ಯಾಸ್. ಹ್ಯಾವ್ ಅನ್ನ ಎಲ್ಲಿ ಬಳಸ್ತೀರಿ, ಐ ಜೊತೆ ಬಳಸ್ತೀರಿ, ಮತ್ತು ಪ್ಲೂರಲ್ ಇದ್ದಾಗ ಏನ್ ಬಳಸ್ತೀರಿ, ಹ್ಯಾವ್ ಬಳಸ್ತೀರಿ. ಹ್ಯಾಸ್ ಎಲ್ಲಿ ಬಳಸ್ತೀರಿ ಅಂದ್ರ ಸಿಂಗ್ಯುಲರ್ ಇದ್ದಾಗ ಅಂದರೆ ಹಿ, ಶಿ, ಇಟ್ ಇದ್ದಾಗ ಏನ್ ಬಳಸ್ತೀರಿ, ಹ್ಯಾಸ್ ಅಂತಕ್ಕಂಥದನ್ನ ಬಳಸ್ತೀರಿ. ಓಕೆ, ಹ್ಯಾಸ್ ಅಂತಕ್ಕಂಥದನ್ನ ಹಿ, ಶಿ, ಇಟ್ ಬಂದಾಗ ಬಳಸ್ತೀರಿ. ಹಂಗಿದ್ದಾಗ ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಪೋಸ್ಟ್ಪೋನ್ ದ ಮೀಟಿಂಗ್ ಅಂತಕ್ಕಂಥದ್ದು ನಮ್ದು ಆನ್ಸರ್ ಆಗ್ಬೇಕಿತ್ತು. ಬಟ್ ಅಲ್ಲಿ ಹ್ಯಾವ್ ಇರೋದ್ರಿಂದ ಈ ಒಂದು ಪಾರ್ಟು ಅಂದ್ರೆ ಬಿ ಪಾರ್ಟಿಗೆ ನಾವೇನ್ ಮಾಡ್ತೀವಿ, ಟಿಕ್ ಮಾಡ್ತಾ ಇದೀವಿ. ಓಕೆ, ಕಾನ್ಸೆಪ್ಟ್ಗಳನ್ನ ತಿಳ್ಕೊರಿ. ವಾಟ್ ಈಸ್ ದ ಕಲೆಕ್ಟಿವ್ ನೌನ್, ಕಲೆಕ್ಟಿವ್ ನೌನ್ ಅಂದ್ರೆ ಏನು, ಅದನ್ನ ಯಾವ ರೀತಿ ಕನ್ಸಿಡರೇಷನ್ ಮಾಡ್ತೀವಿ ಅಂತಕ್ಕಂಥದ್ದು ಮುಖ್ಯವಾಗಿರ್ತದ. ಓಕೆ, ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೊಳ್ತಾ ಇದ್ದೀನಿ. ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಕ್ಕಂಥದನ್ನ ನೋಡೋಣ. ಹಿ ಈಸ್ ಒನ್ ಆಫ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ಓಕೆ, ಇದು ಒನ್ ಆಫ್ ದ ಅಂತಕ್ಕಂಥದ್ದು ಬಂದಾಗ ಇದನ್ನ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ, ಮೊದಲು ತಿಳ್ಕೊಂಡ್ ಬಿಡೋಣ್ರಿ. ಸೂಪರ್ಲೇಟಿವ್ ಡಿಗ್ರಿ ಏನಂತ ಕನ್ಸಿಡರ್ ಮಾಡ್ತೀವ್ರಿ, ಸೂಪರ್ಲೇಟಿವ್ ಡಿಗ್ರಿ ಅಂತಕ್ಕಂಥದನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೂಪರ್ಲೇಟಿವ್ ಡಿಗ್ರಿ ಯಾಕಂದ್ರೆ ಅಲ್ಲಿರ್ತಕ್ಕಂತಹ ದ ಬಂದಿದೆ, ಅಲ್ಲಿರ್ತಕ್ಕಂಥ ಒನ್ ಆಫ್ ದ ಬಂದಿದೆ, ಒನ್ ಆಫ್ ಬಂದಿದೆ. ಓಕೆ, ಇನ್ ದ ಕ್ಲಾಸ್ಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಇನ್ ದ ಕ್ಲಾಸ್ ಅಂತಕ್ಕಂಥದ್ದೇನು ಹೋಲ್. ಓಕೆ, ಬಹಳಷ್ಟು ದೊಡ್ಡದಾಗಿರ್ತಕ್ಕಂತಹ ಒಂದು ಕ್ಲಾಸ್ಗೆ ಒಬ್ಬನ್ನ ಏನ್ ಮಾಡ್ತಿದ್ದಾರೆ, ಕಂಪ್ಯಾರಿಸನ್ ಮಾಡ್ತಾ ಇದ್ದಾರೆ. ದಿಸ್ ಇಸ್ ಅ ಸೂಪರ್ಲೇಟಿವ್ ಡಿಗ್ರಿ. ಸೂಪರ್ಲೇಟಿವ್ ಡಿಗ್ರಿ ಇಸ್ ಅ ಹೈಯೆಸ್ಟ್ ಕ್ವಾಲಿಟಿ ಆಫ್ ಡಿಗ್ರಿ ಅಂತ ಹೇಳ್ತೀವಿ. ಓಕೆ, ಈ ತರನಾಗಿರ್ತಕ್ಕಂಥ ಕ್ವಶನ್ ಬಂದಾಗ ನಮ್ದೊಂದು ರೂಲ್ಸ್ ಇದೆ. ಏನಂದ್ರ ಒನ್ ಆಫ್ ದ ಅಂತಕ್ಕಂಥದ್ದು ಎಲ್ಲಿ ಬರ್ತದ, ಒನ್ ಆಫ್ ದ ಅಂತಕ್ಕಂಥದ್ದು ಎಲ್ಲಿ ಬರ್ತದ, ಅದರ ಜೊತೆಗೆ ಮುಂದೆ ಇರ್ತಕ್ಕಂಥದ್ದು ಪ್ಲೂರಲ್ ನೌನ್ ಇರಬೇಕು. ಏನಿರ್ಬೇಕು, ಪ್ಲೂರಲ್ ನೌನ್ ಇರಬೇಕು. ಇಲ್ಲಿ ಒನ್ ಆಫ್ ದ ಬಂದಿದೆ, ಮುಂದಿರ್ತಕ್ಕಂಥ ಇದು ಎಡ್ಜೆಕ್ಟಿವ್, ಇಲ್ಲಿ ಇರ್ತಕ್ಕಂಥದ್ದು ಏನು ನೋಡ್ರಿ, ಇದು ನೌನ್. ಓಕೆ, ನೌನ್ ಎತ್ರೊಳಗಿದೆ, ಇಲ್ಲಿ ಸಿಂಗ್ಯುಲರ್ ಇದೆ. ನೌನ್ ಎತ್ರೊಳಗಿದೆ, ಸಿಂಗ್ಯುಲರ್ ಇದೆ. ಅದರ ನಮ್ಮ ಗ್ರಾಮೆಟಿಕಲ್ ಪಾರ್ಟ್ ಯಾವ್ದಾಗ್ತದೆ, ನಮ್ಮ ಆನ್ಸರ್ ಇದೇ ಆಗ್ತದೆ. ಅಲ್ಲಿ ಬಾಯ್ ಅಂತಕ್ಕಂಥದ್ದು ಬರುವುದಿಲ್ಲ. ಅಲ್ಲಿ ಏನು ಬರಬೇಕು, ಬಾಯ್ಸ್ ಅಂತಕ್ಕಂತಹ ಪ್ಲೂರಲ್ ಆಗಿರ್ತಕ್ಕಂಥದ್ದು ಬಂದ್ರೆ ಮಾತ್ರ ನಮ್ಮ ಆನ್ಸರ್ ಸರಿಯಾಗಿರ್ತದ. ಓಕೆ, ಯಾವಾಗಿರ್ಲೂ ನಾವಲ್ಲಿ ಪ್ಲೂರಲ್ ನೌನ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಡಬೇಕು. ಪ್ಲೂರಲ್ ಅಂತಕ್ಕಂಥದ್ದು ಮುಖ್ಯವಾಗಿ ಎಲ್ಲಿ ಬರ್ತದ, ಒನ್ ಆಫ್ ದ ಬಂದಾಗ ಮುಂದೆ ಇರ್ತಕ್ಕಂಥದ್ದು ಪ್ಲೂರಲ್ ನೌನ್ ಆಗಿರ್ತದ. ಓಕೆ, ಹಂಗಿದ್ರೆ ಒಂದು ಎಕ್ಸಾಂಪಲ್ಗೆ ಅದಕ್ಕೆ ಕಮೆಂಟ್ ಮಾಡ್ರಿ. ವಿರಾಟ್ ಕೊಹ್ಲಿ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇನ್ ದ ವರ್ಲ್ಡ್.
ಓಕೆ, ಇದ್ರೊಳಗೆ ಇರ್ತಕ್ಕಂತಹ ಗ್ರಾಮೆಟಿಕಲ್ ಎರರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಓಕೆ, ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಎಲ್ಲಿ ಗ್ರಾಮೆಟಿಕಲ್ ಎರರ್ ಇದೆ, ಇಲ್ಲಿ ಸೆಂಟೆನ್ಸ್ ತಪ್ಪಿದೆ ಅಂತಕ್ಕಂಥದ್ದನ್ನ ನೀವೇನ್ ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಯಾಕಂದ್ರೆ ಇದ್ರೊಳಗೆ ನೀವು ಆಲ್ರೆಡಿ ನಾ ಏನ್ ಯಾವ ರೀತಿ ಏನ್ ಬಂದಾಗ ಏನ್ ಮಾಡ್ಬೇಕಂತಕ್ಕಂಥದ್ದು ನಿಮ್ಗೆ ಹೇಳಿದೀನಿ ಈಗ, ಹೌದಾ? ಹಂಗೆ ಹೇಳಿದ್ಮೇಲೆ ನೀವೇನ್ ಮಾಡ್ಬೇಕು, ಅಲ್ಲಿ ಹೋಗಿ ಎಲ್ಲಿ ತಪ್ಪೈತಿ ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಯಾರು ವಿಡಿಯೋನ ಪೂರ್ತಿಯಾಗಿ ನೋಡಿದಿರಿ ಅವರಿಗೆ ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದ, 100% ಅಂಡರ್ಸ್ಟ್ಯಾಂಡ್ ಆಗೇ ಆಗ್ತದೆ. ಓಕೆ ಫ್ರೆಂಡ್ಸ್, ಹಂಗಿದ್ರೆ ನೆಕ್ಸ್ಟ್ ಹೋಗೋಣ. ಏನಿದೆ ನೋಡು. He is married with a doctor in this hospital. ಓಕೆ, ನಾವೊಂದು ನಿಮಗೊಂದು ಕಾನ್ಸೆಪ್ಟ್ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ. ಒಂದು ಕಾನ್ಸೆಪ್ಟ್ ಹೇಳಿದಾಗ ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಹೇಳಿದ್ದೆ. ಯಾವುದು? ಫಿಕ್ಸ್ಡ್ ಪ್ರಿಪೋಸಿಷನ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ಹೇಳಿದ್ದೆ. ಫಿಕ್ಸ್ಡ್ ಪ್ರಿಪೋಸಿಷನ್ ಅಂದ್ರೆ ಈಗ ಒಂದು ವರ್ಡ್ಸ್ ಇದಾವೆ, ಕೆಲವೊಂದಿಷ್ಟು ವರ್ಡ್ಸ್ ಜೊತೆ ಆಫ್ ಅಂತಕ್ಕಂಥದ್ದು ಕಂಪಲ್ಸರಿ ಬರ್ತದ, ಇನ್ ಬರ್ತದ, ಆನ್ ಬರ್ತದ, ಓಕೆ, ಟು ಬರ್ತದ, ವಿತ್ ಬರ್ತದ, ಫಾರ್ ಬರ್ತದ. ಓಕೆ, ಈ ಒಂದು ಕೆಲವೊಂದಿಷ್ಟು ಫಿಕ್ಸ್ಡ್ ಪ್ರಿಪೋಸಿಷನ್ ಇವುಗಳನ್ನ ಬಿಟ್ರೆ ಬೇರೆ ಏನೂ ಬರೋದಿಲ್ಲ ಅಂತಕ್ಕಂಥವು. ಇವುಗಳನ್ನ ಬಿಟ್ರೆ ಬೇರೆ ಏನೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ರೀ, ಇವ ಬರಬೇಕು. ಹಂಗಿದ್ದಾಗ ಇಲ್ಲಿ ಒಬ್ಬಳು ಏನ್ ಮಾಡ್ತಿದ್ರೆ, ಒಬ್ಬ ಡಾಕ್ಟರ್ನ, ಒಂದು ಪ್ರೊಫೆಷನಲ್ ಇರ್ತಕ್ಕಂತಹ ಡಾಕ್ಟರ್, ಒಂದು ಪ್ರೊಫೆಷನಲ್ ಇರ್ತಕ್ಕಂಥ ಡಾಕ್ಟರ್ನ ಮ್ಯಾರೇಜ್ ಆದಾಗ ಇಲ್ಲಿ ವಿತ್ ಅಂತಕ್ಕಂಥದನ್ನ ಬಳಸಂಗಿಲ್ಲ. ಯಾವಾಗ ಮ್ಯಾರಿಡ್ ಅಂತಕ್ಕಂಥದ್ದು ಬರ್ತದ, ಮ್ಯಾರಿಡ್ ಅಂತಕ್ಕಂಥದ್ದು ಬರ್ತದ, ಟು ಅಂತಕ್ಕಂಥದ್ದನ್ನ ಬಳಸಿದ್ರೆ ನಮ್ಮ ಆನ್ಸರ್ ಏನಾಗ್ತದ, ಕರೆಕ್ಟ್ ಆಗ್ತದೆ. ನೋಡಿ ಫ್ರೆಂಡ್ಸ್, ಎಷ್ಟು ಈಸಿ ಆಗಿರ್ತಕ್ಕಂತಹ ಕಾನ್ಸೆಪ್ಟ್ಗಳು. ಈ ತರನಾಗಿರ್ತಕ್ಕಂತಹ ಕಾನ್ಸೆಪ್ಟ್ ಬಂದಾಗ ಏನ್ ಮಾಡಬೇಕು, ಯಾವುದನ್ನ ಬಳಸಬೇಕು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ನಿಮಗೆ ನೆನಪಿರಬೇಕು. ನಿಮಗೆ ನೆನಪಿರಬೇಕು. ಹಂಗಿತ್ತಂದ್ರ ಇಂಟ್ರೆಸ್ಟೆಡ್ ಅಂತಕ್ಕಂಥದ್ದು, ಇಂಟ್ರೆಸ್ಟೆಡ್ ಅಂತಕ್ಕಂಥದ್ದು ಬಂದಾಗ ಇದರ ಜೊತೆಗೆ ಬರ್ತಕ್ಕಂತಹ ಫಿಕ್ಸ್ಡ್ ಪ್ರಿಪೋಸಿಷನ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಇಂಟ್ರೆಸ್ಟೆಡ್ ಜೊತೆಗೆ ಏನ್ ಬರಬೇಕು, ಇಂಟ್ರೆಸ್ಟೆಡ್ ಜೊತೆಗೆ ಏನ್ ಬರಬೇಕು ಅಂತಕ್ಕಂಥದ್ದನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ, ಹಂಗಿದ್ರ ಇದು ನಿಮಗೆ ಕ್ವಶನ್ ಅರ್ಥ ಆಯ್ತು ಅನ್ಕೋತಾ ಇದ್ದೀನಿ. ದ ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ಇರ್ತಕ್ಕಂತಹ ಕ್ವಶನ್ ಇದು. ಒಂದು ಒನ್ ಆಫ್ ದ ಅಂತಕ್ಕಂಥ ಬಂದಾಗ ಏನ್ ಮಾಡಬೇಕು ಅಂತಕ್ಕಂಥ ಒಂದು ಕ್ವಶನ್. ಅದೇ ರೀತಿಯಾಗಿ ದ ಕಮಿಟಿ ಅಲ್ಲಿರ್ತಕ್ಕಂತಹ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಮೇಲೆ ಆಗಿರ್ತಕ್ಕಂತಹ ಕ್ವಶನ್ಗಳು. ಇವು ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತಂತ ಅನ್ಕೋತಾ ಇದ್ದೀನಿ. ಎಸ್ ಫ್ರೆಂಡ್ಸ್, ಇಲ್ಲಿ ಇರ್ತಕ್ಕಂಥ ಒಂದು ಚಾರ್ಟ್ ನೋಡಿದಾಗ ನಿಮಗೆ ಏನು ಅನಿಸ್ತದೆ ರೀ, ಬ್ಯಾನರ್ ನೋಡಿದಾಗ? ಎಸ್, TA ಆರ್ಮಿ 2025-26ನೇ ಸಾಲಿನಲ್ಲಿ ನಮ್ಮ ಒಂದು ಕರ್ನಾಟಕ ಕೋಚಿಂಗ್ ಸಂಸ್ಥೆಯಿಂದ ಆಯ್ಕೆ ಆಗಿರ್ತಕ್ಕಂತಹ ನಮ್ಮೆಲ್ಲ ಸೈನಿಕರಿವರು. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾವೇನು ಕಂಗ್ರ್ಯಾಚುಲೇಷನ್ ಅನ್ನ ಹೇಳ್ತಾ, ಅದೇ ರೀತಿಯಾಗಿ ನೀವು ಕೂಡ ಯಾವುದಾದ್ರೂ ಕೋರ್ಸ್ ಆಗಿರಬಹುದು, ಯಾವುದೇ ಬ್ಯಾಂಕಿಂಗ್ ಎಕ್ಸಾಮ್ ಆಗಿರಬಹುದು, ಯಾವುದೋ ಸ್ಟೇಟು ಸೆಂಟ್ರಲ್ ಲೆವೆಲ್ ಎಕ್ಸಾಮ್ಸ್ಗಳಿಗೆ ಯಾರಾದರೂ ತಯಾರಿಯನ್ನು ನಡೆಸಿದ್ರಂದ್ರೆ ಇಲ್ಲಿರ್ತಕ್ಕಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅದೇ ರೀತಿಯಾಗಿ ಅತ್ಯುತ್ತಮವಾಗಿರ್ತಕ್ಕಂಥ ಬೋಧನೆ ಇರ್ತದ. ಎಲ್ಲರೂ ಬಂದು ನಿಮ್ಮ ಒಂದು ಅವಕಾಶವನ್ನು ಪಡೆದುಕೊಳ್ಳಿ. ಆದಷ್ಟು ಬೇಗ ಒಂದು ಸರ್ಕಾರಿ ಹುದ್ದೆಯನ್ನು ನಿಮ್ಮದಾಗಿಸ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ ಶನಿವಾರ ಕೂಟದಲ್ಲಿ ಇರ್ತಕ್ಕಂಥದ್ದು. ಈ ನಂಬರ್ಗೆ ಒಂದು ಕಾಲ್ ಮಾಡಿದರೆ ಓಕೆ ಎಲ್ಲ ನಿಮಗೆ ಕಂಪ್ಲೀಟ್ ಡೀಟೇಲ್ ಅನ್ನ ಹೇಳ್ತಾರೆ. ಅದಕ್ಕಿಂತ ಉತ್ತಮ ಅಂದ್ರೆ ಬಂದು ಸಂಸ್ಥೆಗೆ ವಿಸಿಟ್ ಮಾಡಿ. ಓಕೆ, ಎಸ್, ಹಂಗಿದ್ರೆ ನೆಕ್ಸ್ಟ್ ನೋಡೋಣ. ಎಸ್, ಇಲ್ಲಿ ಇರ್ತಕ್ಕಂಥ SSC GD 2025-26ನಲ್ಲಿ ಮೋರ್ ದ್ಯಾನ್ 85 ಸ್ಟೂಡೆಂಟ್ಸ್ ನಮ್ಮ ಸಂಸ್ಥೆಯಿಂದ ಈ ವರ್ಷ ಸೆಲೆಕ್ಷನ್ ಆಗಿದ್ದಾರೆ. ಓಕೆ, ಅದು ಒಂದು ಹೆಮ್ಮೆಯ ವಿಷಯನೇ. ಯಾಕಂದ್ರೆ ಒಂದು ಉತ್ತಮವಾಗಿರ್ತಕ್ಕಂತಹ ರಿಸಲ್ಟ್ ಅನ್ನ ಕೊಡ್ತಾ ಬಂದಿರತಕ್ಕಂಥ ನಮ್ಮ ಸಂಸ್ಥೆಗೆ ನಿಮಗೆ ಯಾವಾಗಿರಲು ಸ್ವಾಗತವನ್ನು ಕೋರ್ತೀವಿ. ಬನ್ನಿ, ಆದಷ್ಟು ಬೇಗ ಬಂದು ನಿಮ್ಮಲ್ಲಿರ್ತಕ್ಕಂತಹ ಒಂದು ಹಣ ಪ್ರತಿಯೊಬ್ಬರ ಕಡೆ ಇರ್ತದ, ಪ್ರತಿಯೊಬ್ಬರು ಚೆನ್ನಾಗಿ ಜ್ಞಾನವನ್ನು ಪಡ್ಕೊಂಡಿರ್ತಾರ. ಬಟ್ ಅದನ್ನ ಯಾವ ರೀತಿ ಕಾಂಪಿಟೇಟಿವ್ ಮೈಂಡ್ ಸೆಟ್ಗೆ ಒಯ್ಬೇಕಂತಕ್ಕಂಥದನ್ನ ನಾವು ನಿಮಗೆ ಹೇಳ್ಕೊಡ್ತೀವಿ. ಬಂದು ಒಂದು 6 ತಿಂಗಳು 1 ವರ್ಷ ಓದಿಬಿಟ್ರೆ ಒಂದು ಗೌರ್ಮೆಂಟ್ ಜಾಬ್ ನಿಮ್ದು ಆಗ್ತದ. ಬರೀ 3 ತಿಂಗಳ ಕೋರ್ಸ್ನಲ್ಲಿ ಎಂಟೈರ್ ಏನು GD ಸಿಲೆಬಸ್ ಇದೆ, ಎಂಟೈರ್ BSF ಏನಿದೆ ಎಲ್ಲವನ್ನು ನಿಮಗೆ ಏನು ಮಾಡ್ತೀವಿ, SSC, CGL, CHSL, MTS ಅನೇಕ ಜಾಬ್ಗಳಿಗೆ ಬೇಕಾಗಿರ್ತಕ್ಕಂತಹ ರಿಕ್ವೈರ್ಮೆಂಟ್ಸ್ಗಳನ್ನು ನಾವು ನಿಮಗೆ ಏನು ಮಾಡ್ತೀವಿ, ಇಲ್ಲಿ ತಿಳಿಸ್ಕೊಡ್ತೀವಿ. ಅಲ್ಲಿರ್ತಕ್ಕಂತಹ ನಂಬರು ನೋಡಿ, ಯಾರಿಗಾದ್ರೂ ಬೇಕಾದ್ರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಅದೇ ರೀತಿಯಾಗಿ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಒಂದು ಏನಾದರೂ ಮಾಹಿತಿ ಇದ್ರೆ ತಿಳ್ಕೊಳ್ಳಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋಣ. ಫಿಲ್ ಇನ್ ದ ಬ್ಲಾಂಕ್ಸ್ ರಿಲೇಟೆಡ್ ಕ್ವಶನ್. ಓಕೆ, ಫಿಲ್ ಇನ್ ದ ಬ್ಲಾಂಕ್ಸ್ ಬಂದಾಗ ಇನ್ಸಿಸ್ಟೆಡ್ ಅಂತಕ್ಕಂಥದ್ದು ಬಂದಾಗ ಕಣ್ಣು ಮುಚ್ಚಿ ತಿಳ್ಕೊಂಡ್ಬಿಡ್ರಿ, ಇದು ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ಆಗಿರುವಂತಹ ಕ್ವಶನ್. ಯಾವುದು? ಫಿಕ್ಸ್ಡ್ ಪ್ರಿಪೋಸಿಷನ್ ಮೇಲೆ ಆಗಿರುವಂತಹ ಕ್ವಶನ್. ಈ ಕ್ವಶನ್ ಬಂದಾಗ ಏನ್ ಮಾಡ್ಬೇಕು? ಓಕೆ ನೋಡ್ರಿ, ಇನ್ಸಿಸ್ಟೆಡ್ ಇನ್ ಅಂತೂ ಬರ್ತದ, ಅಟ್ ಅಂತೂ ಅನ್ಬೋದ, ಫಾರ್ ಅಂತೂ ಅನ್ಬೋದು, ಆನ್ ಅಂತೂ ಅನ್ಬೋದು. 4 ನೋಡಕ್ ಕರೆಕ್ಟ್ ಅದು.
ಓಕೆ, ಹಂಗ ನೀವು ಯಾವಾಗೂ ತಿಳ್ಕೊಂಡ್ಬಿಡ್ರಿ ಇನ್ಸಿಸ್ಟೆಡ್ ಅಂತಕ್ಕಂಥದ್ದು, ಈ ಇನ್ಸಿಸ್ಟೆಡ್ ಡ್ಯಾಶ್ ಪೇಯಿಂಗ್ ದ ಬಿಲ್. ಇನ್ಸಿಸ್ಟೆಡ್ ಯಾವಾಗ ಬರ್ತದ, ಇದ್ರ ಜೊತೆಗೆ ಫಿಕ್ಸ್ ಇರ್ತಕ್ಕಂಥದ್ದು ಯಾವುದು, ಆನ್. ನೆನಪಿಟ್ಕೊಂಡು ಇನ್ಸಿಸ್ಟೆಡ್ ಜೊತೆಗೆ ಇರ್ತಕ್ಕಂತಹ ಫಿಕ್ಸ್ಡ್, ಇದು ಫಿಕ್ಸ್ಡ್, ನೆವರ್ ಚೇಂಜ್, ನೆವರ್ ಚೇಂಜ್. ಇದು ಯಾವುದೇ ಕಾರಣಕ್ಕೂ ಚೇಂಜ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಿಪೋಸಿಷನ್ ರಿಲೇಟೆಡ್ ಕ್ವಶನ್ ಇದು. ಓಕೆ, ಸೋ ಮೆನಿ ಕ್ವಶನ್ಸ್ ಆರ್ ರಿಪೀಟೆಡ್ ಆನ್ ದಿಸ್ ಟಾಪಿಕ್. ಓಕೆ, ಬರ್ದಿಟ್ಕೊಡ್ರಿ. ಇನ್ಸಿಸ್ಟೆಡ್ ಜೊತೆಗೆ ಬರ್ತಕ್ಕಂತಹ ಒಂದು ವರ್ಡ್ ಯಾವುದಂದ್ರೆ ಅದು ಅದು ಆನ್ ಅಂತಕ್ಕಂಥದ್ದು. ಓಕೆ ಫ್ರೆಂಡ್ಸ್, ಅರ್ಥ ಆಗ್ತಾ ಇದೆ ಅನ್ಕೋತಾ ಇದ್ದೀನಿ. ಎಸ್, ಅರ್ಥ ಆಗಿದ್ರೆ ಏನ್ ಮಾಡ್ರಿ, ನಿಮಗೆ ಗೊತ್ತಿರ್ತಕ್ಕಂತಹ ಐದರ್ ಅಂತಕ್ಕಂತಹ ವರ್ಡ್ ಬಂದಾಗ, ಐದರ್ ಅಂತಕ್ಕಂಥದ್ದು ಒಂದು ವರ್ಡ್ ಬಂದಾಗ ನೆಕ್ಸ್ಟ್ ಒಂದು ಬ್ಲಾಂಕ್ ನಲ್ಲಿ ಯಾವುದು ಒಂದು ವರ್ಡ್ ಬರ್ತದೆ ಅಂತಕ್ಕಂಥದನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ಐದರ್ ಜೊತೆಗೆ ಬರ್ತಕ್ಕಂತಹ ಒಂದು ವರ್ಡ್ ಯಾವುದು ಅಂತಕ್ಕಂಥದನ್ನ ತಿಳಿಸ್ಬೇಕು. ಇದು ನಿಮಗೆ ಅರ್ಥ ಆಯ್ತು ಅಂತ ಅನ್ಕೊಳ್ತಾ ಇದ್ದೀನಿ. ಈ ಕ್ವಶನ್ ನಿಮಗೆ ಅರ್ಥ ಆಗಿರ್ತದ. ಓಕೆ, ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ಇದು ಫಿಲ್ ಇನ್ ದ ಬ್ಲಾಂಕ್ಸ್. ದಿಸ್ ಈಸ್ ಆಲ್ಸೋ ರಿಲೇಟೆಡ್ ಟು ದ ಫಿಕ್ಸ್ಡ್ ಪ್ರಿಪೋಸಿಷನ್. ಓಕೆ, ಫಿಕ್ಸ್ಡ್ ಪ್ರಿಪೋಸಿಷನ್, ದ ಮ್ಯಾನೇಜರ್ ಈಸ್ ರೆಸ್ಪಾನ್ಸಿಬಲ್ ಡ್ಯಾಶ್ ದ ಲಾಸ್. ಓಕೆ, ದ ಮ್ಯಾನೇಜರ್ ಈಸ್ ರೆಸ್ಪಾನ್ಸಿಬಲ್. ಈ ರೆಸ್ಪಾನ್ಸಿಬಲ್ ಅಂತಕ್ಕಂಥದ್ದು ಅಂದ್ರೆ ಏನು, ಜವಾಬ್ದಾರಿ. ಜವಾಬ್ದಾರಿ ಅಂದಾಗ ರೆಸ್ಪಾನ್ಸಿಬಲ್ ಬಂದಾಗ ಯಾವಾಗೂ ತಿಳ್ಕೊಂಡ್ಬಿಡ್ರಿ ಫಾರ್ ಇರ್ತದೆ. ರೆಸ್ಪಾನ್ಸಿಬಲ್ ಜೊತೆ ಬರ್ತಕ್ಕಂತಹ ಯಾವಾಗೂ ಬರ್ತಕ್ಕಂಥ ವರ್ಡ್ ಯಾವುದಂದ್ರೆ ಫಾರ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. ಓಕೆ, ನೋಡ್ರಿ, ಇಲ್ಲೂ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಿಸ್. Okay, your shortage of attendance is responsible for your next upcoming hurdles. Okay, ಅಲ್ಲಿರ್ತಕ್ಕಂಥ ಒಂದು ರೆಸ್ಪಾನ್ಸಿಬಲ್ ಫಾರ್ ಅಂತಕ್ಕಂಥದ್ದು ಎಲ್ಲೇ ಹೋದ್ರೂ ಫಿಕ್ಸ್ ಆಗಿರ್ತಕ್ಕಂಥ ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಅಂದ್ರೆ ಯಾವುದು. ಎಸ್, ಈಗ ನಾವೇನೇನು ನೋಡಿದ್ವಿ, ಇನ್ಸಿಸ್ಟೆಡ್ ಜೊತೆಗೆ ಬರ್ತಕ್ಕಂಥದ್ದು ಆನ್, ರೆಸ್ಪಾನ್ಸಿಬಲ್ ಜೊತೆಗೆ ಬರ್ತಕ್ಕಂಥದ್ದು ಫಾರ್. ಇವೆರಡನ್ನ ಈ ಒಂದು ವಿಡಿಯೋದಲ್ಲಿ ಏನ್ ಮಾಡಿದೆವು, ಆಲ್ರೆಡಿ ಸ್ಟಡಿ ಮಾಡಿದೆವು. ಓಕೆ, ನಿಮಗೆಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತಾ ಇದ್ದೀನಿ. ರೆಸ್ಪಾನ್ಸಿಬಲ್ ಯಾವಾಗೂ ಬಂದಾಗ ನೀವೇನು ಬಳಸಬೇಕು, ಅಲ್ಲಿ ಫಾರ್ ಐತಿದ್ರ ಡೈರೆಕ್ಟ್ ಫಾರ್ ಮಾಡ್ರಿ, ನೆಕ್ಸ್ಟ್ ಆಪ್ಷನ್ ನೋಡಕ್ ಹೋಗ್ಬೇಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ ಕ್ವಶನ್ ನೋಡ್ರಿ, ಮತ್ತೆ ಫಿಕ್ಸ್ಡ್ ಪ್ರಿಪೋಸಿಷನ್, ಮತ್ತೆ ಫಿಲ್ ಇನ್ ದ ಬ್ಲಾಂಕ್ಸ್ ಒಳಗೆ ಫಿಕ್ಸ್ಡ್ ಪ್ರಿಪೋಸಿಷನ್. ನೋಡ್ರಿ, ಅಫ್ರೇಡ್ ಅಂತಕ್ಕಂಥದ್ದು. ಅಫ್ರೇಡ್ ಅಂದ್ರೆ ಏನ್ರಿ, ವಾಟ್ ಈಸ್ ಮೀಟ್ ಬೈ ಅಫ್ರೇಡ್? ಅಫ್ರೇಡ್ ಅಂದ್ರೆ ಏನು? ಅಫ್ರೇಡ್ ಅಂದ್ರೆ ಭಯ. ಅಫ್ರೇಡ್ ಅಂದ್ರೆ ಏನ್ರಿ, ಭಯ, ಫಿಯರ್, ಹೋಬ್ ಅಂತಕ್ಕಂಥ ಹೇಳ್ತೀವಿ. ಓಕೆ, ಭಯ ಬಂದಾಗ, ಅಫ್ರೇಡ್ ಅಂತಕ್ಕಂಥದ್ದು ಬಂದಾಗ ಇಲ್ಲಿ ಮುಂದೇನಿದೆ ಡಾಗ್ಸ್. ಅವಳಿಗೆ ಡಾಗ್ ನೋಡಿದ್ರೆ ಏನ ಅಫ್ರೇಡ್ ಆಗ್ತಾಳ, ಭಯ ಪಡ್ತಾಳ ಅಂದಾಗ ಈ ಅಫ್ರೇಡ್ ಜೊತೆಗೆ ಬರ್ತಕ್ಕಂಥ ಒಂದು ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವುದು? ಅಫ್ರೇಡ್ ಜೊತೆಗೆ ಬರ್ತಕ್ಕಂಥದ್ದು ಆಫ್. ಅಫ್ರೇಡ್ ಜೊತೆಗೆ ಬರ್ತಕ್ಕಂಥದ್ದು ಯಾವುದು? ಆಫ್ ಅಂತಕ್ಕಂಥದ್ದು. ಈಗ ನೀವೇನ್ ಮಾಡ್ಬೇಕಂದ್ರೆ ಒಂದು ಆನ್ಸರ್, ಒಂದು ಕ್ವಶನ್ ಕೊಡ್ತೀನಿ, ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ಬೇಕು. ಏನಂದ್ರೆ ಕಂಪೋಸ್ಡ್ ಜೊತೆ ಬರ್ತಕ್ಕಂತಹ ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವುದು? ಕಂಪೋಸ್ಡ್ ಜೊತೆ ಬರ್ತಕ್ಕಂತಹ ಫಿಕ್ಸ್ಡ್ ಪ್ರಿಪೋಸಿಷನ್ ಯಾವುದು ಅಂತಕ್ಕಂಥದ್ದನ್ನ ನಿಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ನೀವು ತಿಳಿಸಬೇಕು. ಡನ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇದು ನಿಮ್ಗೆ ಅರ್ಥ ಆಯ್ತು ಅನ್ಕೊಳ್ತೀನಿ. ಅಪ್ರೇಡ್ ಬಂದಾಗ ಯಾವಾಗಲೂ ಏನಿರ್ತದೆ, ಆಫ್ ಇರ್ತದೆ. ನೆಕ್ಸ್ಟ್, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕ್ವಶನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್, ಒನ್ ಹೂ ಲುಕ್ಸ್ ದ ಬ್ರೈಟ್ ಸೈಡ್ ಆಫ್ ಥಿಂಗ್. ಓಕೆ, ಬ್ರೈಟ್ ಸೈಡ್ ಅಂದ್ರೆ ಏನ್ರಿ? ಬ್ರೈಟ್ ಸೈಡ್ ಅಂದ್ರೆ ಆಲ್ವೇಸ್ ಪಾಸಿಟಿವ್ ಸೈಡ್. ಆಲ್ವೇಸ್ ಏನ್ರಿ? ಪಾಸಿಟಿವ್ ಸೈಡ್ ಅಂತಕ್ಕಂಥದ್ದು. ಓಕೆ, ಪಾಸಿಟಿವ್ ಸೈಡ್ ಬಂದಾಗ ಒಂದೊಂದು ಆಪ್ಷನ್ ಡಿಲೀಟ್ ಮಾಡ್ಕೊಂತ ಹೋಗೋಣ. ಆರ್ಟಿಸ್ಟ್ ಅಂದ್ರೆ ಏನ್ರಿ? ಆರ್ಟಿಸ್ಟ್ ಅಂದ್ರೆ ಆರ್ಟ್ ರಿಲೇಟೆಡ್ ಪರ್ಸನ್ ಇರ್ತಾನ, ಇದು ಆಪ್ಷನ್ ಬರಂಗಿಲ್ಲ. ರಿಯಲಿಸ್ಟ್ ಅಂದ್ರೆ ಏನು? ಬರಂಗಿಲ್ಲ. ಓಕೆ, ಎ ಪರ್ಸನ್ ಹೂ ಗೋ ವಿತ್ ರಿಯಾಲಿಟಿ ಜೊತೆಗೆ ಹೋಗೋಂಗ ರಿಯಾಲಿಸ್ಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಬರ್ತದೆ ಒಂದು ಪೆಸಿಮಿಸ್ಟ್, ಒಂದು ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು. ಅಲ್ಲಿರ್ತಕ್ಕಂತಹ ಆಪ್ಟಿಮಿಸ್ಟ್ ಮತ್ತೆ ಇನ್ನೊಂದು ಯಾವ್ದ್ರಿ? ಪೆಸಿಮಿಸ್ಟ್ ಅಥವಾ ಪೆಸಿಮಿಸ್ಟ್ ಅಂತ ಹೇಳ್ತೀವಿ. ಯಾವಾಗಿರ್ಲು ಆಪ್ಟಿಮಿಸ್ಟ್ ಅಂತಕ್ಕಂತಹ ಪರ್ಸನ್ಗೆ ಏನಂತ ಕರಿತೇವೆ ಅಂದ್ರೆ ಆಶಾವಾದಿ ಅಂತ ಕರಿತೇವೆ. ಏನಂತ ಕರಿತೇವ್ರಿ? ಆಶಾವಾದಿ. ಇವು ಪೆಸಿಮಿಸ್ಟಿಗೆ ಏನಂತ ಕರಿತೇವೆ ಅಂದ್ರೆ ನಿರಾಶಾವಾದಿ ಅಂತ ಕರಿತೇವೆ. ಏನ್ರಿ? ನಿರಾಶಾವಾದಿ ಅಂದ್ರೆ ನೆಗೆಟಿವ್ ನೋಡ್ತಾನ. ಆಶಾವಾದಿ ಅಂದ್ರೆ ಏನ್ ನೋಡ್ತಾನ? ಪಾಸಿಟಿವ್ ನೋಡ್ತಾನ. ಈಸ್ ಆಲ್ವೇಸ್ ಲುಕ್ ಅ ಪಾಸಿಟಿವ್ ಸೈಡ್, ದ ಬ್ರೈಟರ್ ಸೈಡ್ ಆಫ್ ದ ಥಿಂಗ್ಸ್. ಓಕೆ, ಹಂಗಿದ್ದಾಗ ಒನ್ ಹೂ ಲುಕ್ಸ್ ಆನ್ ದ ಬ್ರೈಟ್ ಸೈಡ್ ಅಂದ್ರೆ ಏನ್ರಿ? ಅವ್ ಒಳ್ಳೇದನ್ನ ಮಾಡ್ಲಿಕ್ಕೆ ಹೊಂಟಾಗ ಅವ್ಗೆ ಏನಂತ ಕರಿಬೇಕು ನಾವು? ಆಶಾವಾದಿ ಅಂತ ಕರಿಬೇಕು. ಹಂಗಿದ್ರೆ ನಮ್ಮ ಆಪ್ಷನ್ ಯಾವ್ದು ರೈಟ್ ಆಗ್ತದ? ದಿಸ್ ಈಸ್ ಅವರ್ ಆನ್ಸರ್. ಇದೇನಾಗ್ತದ್ರಿ? ನಮ್ಮ ಆನ್ಸರ್ ಆಗ್ತದ. ಆಶಾವಾದಿಗೆ ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು ಕರಿತೀವಿ. ಅದೇ ನಿರಾಶಾವಾದಿ ಅವ ಯಾವಾಗಲೂ ನೆಗೆಟಿವ್, ಅದ್ ಹಂಗ ಇದ್ ಹಿಂಗ ಅಂತಕ್ಕಂಥವ್ ಇದಂದ್ರ ಅವ್ಗೆ ಏನಂತ ಕರಿತೀವ್ರಿ? ಪೆಸಿಮಿಸ್ಟ್ ಅಂತಕ್ಕಂಥವನ್ನ ಕರಿತೀವಿ. ಓಕೆ, ಆಪ್ಟಿಮಿಸ್ಟಿಕ್ ಮೆಂಟಾಲಿಟಿ ಪರ್ಸನ್ಸ್ ಆರ್ ಆಲ್ವೇಸ್ ಅಚೀವ್ ಸಮಥಿಂಗ್ ಅಂತ ಹೇಳ್ತೀವಿ. ಓಕೆ, ಆಶಾವಾದಿ ಇರ್ತಕ್ಕಂಥ ಮೈಂಡ್ ಸೆಟ್ ಪೀಪಲ್ ಯಾವಾಗಿರ್ಲು ಏನಾದ್ರು ಸಾಧನೆ ಮಾಡ್ತಿರ್ತಾರ. ಓಕೆ, ಬಟ್ ಪೆಸಿಮಿಸ್ಟ್ ಕೈಂಡ್ ಆಫ್ ಥಿಂಗ್ ಇಟ್ಸ್ ಬಿಕಮ್
ಕಿಲ್ಲಿಂಗ್ ವೆಪನ್ ಟು ಯುವರ್ ಸಕ್ಸಸ್. ಓಕೆ, ಈ ತರನಾಗಿರ್ತಕ್ಕಂತಹ ಒಂದು ವೊಕ್ಯಾಬುಲರಿ ಕೂಡ ಏನಾಗ್ತದ ಎಕ್ಸಾಮ್ಸ್ಗಳಿಗೆ ಬರ್ತಿರ್ತಾವ. ಬಹಳಷ್ಟು ಲಕ್ಷ ಕೊಟ್ಟು ಏನು ಮಾಡ್ಬೇಕಾ ಸ್ಟಡಿ ಮಾಡಿ. ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಹಿ ಈಸ್ ಮೋರ್ ಟಾಲರ್ ದ್ಯಾನ್ ಹಿಸ್ ಬ್ರದರ್, ಎರರ್ ಡಿಟೆಕ್ಷನ್ ಅಂತ ಹೇಳಿ. ಓಕೆ, ಎರರ್ ಡಿಟೆಕ್ಷನ್ ಅಂದ್ರೆ ತಪ್ಪಾಗಿರ್ತಕ್ಕಂತಹ ಒಂದು ಭಾಗವನ್ನು ನಾವೇನ್ ಮಾಡ್ಬೇಕು, ಇಲ್ಲಿ ಕಂಡು ಹಿಡಿಬೇಕಾ. ಅಲ್ಲಿ ಏನೈತಿ, ಹಿ ಈಸ್ ಮೋರ್ ಟಾಲರ್ ದ್ಯಾನ್ ಹಿಸ್ ಬ್ರದರ್. ಓಕೆ, ಈ ಸೆಂಟೆನ್ಸ್ ಅನ್ನ ಓದಿದಾಗ ಇಲ್ಲಿ ಮಚ್ ಟಾಲ್ ಬರ್ಬೇಕಾ, ಟಾಲರ್ ಬರ್ಬೇಕಾ, ಮೋರ್ ಟಾಲ್ ಬರ್ಬೇಕಾ, ನೋ ಇಂಪ್ರೂವ್ಮೆಂಟ್. ಓಕೆ, ದಿಸ್ ನಾಟ್ ಅ ಎರರ್ ಡಿಟೆಕ್ಷನ್, ಇಟ್ ಈಸ್ ಅ ಸಬ್ಸ್ಟಿಟ್ಯೂಟ್. ಇದಕ್ಕೆ ಏನಂತ ಕರಿತೀವಿ, ಸಬ್ಸ್ಟಿಟ್ಯೂಟ್ ಇಂಪ್ರೂವ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ಹಂಗಿದ್ದಾಗ ಇವು 4ರಲ್ಲಿ ಯಾವುದು ಬಂದ್ರೆ ಇಲ್ಲಿ ಸೆಟ್ ಆಗ್ತದ ರೀ ಅಂತ ತಿಳ್ಕೊಂಡ್ಬಿಡ್ರಿ. ದಿಸ್ ಕ್ವಶನ್ ಈಸ್ ಕಂಪೇರ್ಡ್ ಟು, ದಿಸ್ ಕ್ವಶನ್ ಈಸ್ ಬಿಕಮ್ ಟು ಕಂಪ್ಯಾರಿಸನ್, ಡಿಗ್ರಿ ಆಫ್ ಕಂಪ್ಯಾರಿಸನ್. ಓಕೆ, ಅಂದ್ರೆ ಕಂಪೇರಿಟಿವ್ ಡಿಗ್ರಿ. ಹೌದು, ಕಂಪೇರಿಟಿವ್ ಡಿಗ್ರಿ. ಇದ್ರೊಳಗೆ ಏನು ಕೊಟ್ಟಾನಂದ್ರೆ ಒಂದು ಮೋರ್ ಕೊಟ್ಟಾನ, ಒಂದು ಏನು ಕೊಟ್ಟಾನ, ಟಾಲರ್ ಕೊಟ್ಟಾನ. ಒಂದು ಮೋರ್ ಕೊಟ್ಟಾನ, ಒಂದು ಟಾಲರ್ ಕೊಡ್ತಾನ. ನಾವೇನು ಮಾಡ್ಬೋದು, ಇದು ನೆನಪಿಟ್ಕೊಂಡ್ಬಿಡ್ರಿ, ವಿ ಕಾಂಟ್ ಯೂಸ್ ಟೂ ಕಂಪ್ಯಾರಿಟಿವ್ಸ್ at one time, at once. ಎರಡು ಕಂಪೇರಿಟಿವ್ಗಳನ್ನು, ಮೋರ್ ಮತ್ತು ಟಾಲರ್ ಅನ್ನ ಬಳಸಲಿಕ್ಕೆ ಬರಲ್ಲ. ಯಾಕಂದ್ರೆ ಟಾಲರ್ ಈಸ್ ಒನ್ ಸಿಲಾಬಲ್. ಸಿಲಾಬಲ್ ಅಂದ್ರೆ ಈ ತರ ಹಿಡ್ಕೊಂಡು ಟಾಲರ್, ಒನ್ ಸಿಲಾಬಲ್ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒನ್ ಸಿಲಾಬಲ್ ಬಂದಾಗ ಯಾವಾಗಲೂ ಮೋರ್ ಬಳಸೋ ಹಂಗಿಲ್ಲ, ಓನ್ಲಿ ಏನ್ ಬರಬೇಕು, ಟಾಲರ್ ಬರಬೇಕು. ಓಕೆ, ಮೋರ್ ಬಳಸೋ ಹಂಗಿಲ್ಲ. ಬಟ್ ಬ್ಯೂಟಿಫುಲ್ ಬಂದಾಗ ಏನ್ ಬಳಸಬೇಕು, ಮೋರ್ ಬ್ಯೂಟಿಫುಲ್ ಅಂತಕ್ಕಂಥದ್ದು ಬಳಸಬೇಕು. ಯಾಕಂದ್ರೆ ಅಲ್ಲಿ ನೋಡ್ರಿ, ಇಲ್ಲಿ ಇ ಆರ್ ಅಂತಕ್ಕಂಥದ್ದು ಟಾಲ್ ಜೊತೆಗೆ ಇ ಆರ್ ಕೂಡಿದಾಗ ಕಂಪೇರಿಟಿವ್ ಡಿಗ್ರಿ ಆಗ್ತದ. ಹಂಗಿತ್ತಂದ್ರೆ ಇಲ್ಲಿ ಇ ಆರ್ ಅಂದ್ರೆ ಇಲ್ಲೂ ಇ ಆರ್ ಅದ. ಓಕೆ, ಮೋರ್ ಅಂದ್ರೂ ಕಂಪೇರಿಟಿವ್, ಇ ಆರ್ ಕೂಡಿದ್ರು ಕಂಪೇರಿಟಿವ್. ಅದ್ರ ಬದಲಿ ಇ ಆರ್ ಕೂಡಿಸಿದನ್ನ ಪ್ರಥಮವಾಗಿ ಬಳಸಬೇಕು. ಓಕೆ, ಮೋರ್ ಸಿಲಾಬಲ್, ಈಗ ಡೇಂಜರಸ್ ಇದ್ದು ಮೋರ್ ಡೇಂಜರಸ್ ಬಂದಾಗ ಅಲ್ಲಿ ಡೇಂಜರಸ್ ವರ್ಡ್ ಆಸ್ ಇಟ್ ಈಸ್ ಇರ್ತದ, ಅಲ್ಲಿ ಇ ಆರ್ ಕೂಡಂಗಿಲ್ಲ. ಇಲ್ಲಿ ನೋಡ್ರಿ, ಬಟ್ ಇಲ್ಲಿ ಇ ಆರ್ ಇದ್ದಿದ್ದ ಕಾರಣಕ್ಕೆ ನಾವೇನ್ ಬಳಸ್ತೇವೆ, ಟಾಲರ್ ಅಂತಕ್ಕಂಥದ್ದು ಅಷ್ಟೇ ಬಳಸ್ತೇವೆ. ದಿಸ್ ಈಸ್ ಅವರ್ ಆನ್ಸರ್. ಇದು ನಮ್ಮ ಆನ್ಸರ್ ಆಗ್ತದ. ಯಾರು ಪಾಸಿಟಿವ್ ಡಿಗ್ರಿ, ಕಂಪ್ಯಾರೇಟಿವ್ ಡಿಗ್ರಿ, ಸೂಪರ್ಲೇಟಿವ್ ಡಿಗ್ರಿ ಇದರ ಫಾರ್ಮ್ಸ್ಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಿರ್ತೀವಿ, ಅವರಿಗೆ ಯಾವುದೇ ರೀತಿಯಾಗಿ ಟಫ್ ಆಗಲ್ಲ ಈ ಕ್ವಶನ್ಸ್, ಆಗಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊಳ್ತಾ ಇದ್ದೀನಿ. ಅರ್ಥ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್, ಗ್ರಾಮ್ಯಾಟಿಕಲ್ ಎರರ್ ಕ್ವಶನ್. ಶಿ ರಿಟರ್ನ್ ಬ್ಯಾಕ್ ಹೋಮ್ ಲೇಟ್. ಓಕೆ, ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥದ್ದು. ಶಿ ರಿಟರ್ನ್ ಬ್ಯಾಕ್ ಹೋಮ್ ಲೇಟ್. ಇಲ್ಲಿ ಹೆಂಗೆ ತಿಳ್ಕೊಬೇಕಂದ್ರೆ ಕ್ವಶನ್ ನೋಡ್ರಿ ಭಾಳ ಈಸಿ. ರಿಟರ್ನ್ ಬ್ಯಾಕ್ ಅಂದ್ರೆ ಹೆಂಗ್ರಿ, ರಿಟರ್ನ್ ಆಗತ್ತಾಳ ಹೊಳ್ಳಿ ಬರತ್ತಾಳ ಅಂದಂಗೆ ಮತ್ತೆ ಯಾಕೆ ಬ್ಯಾಕ್ ಬರ್ಬೇಕಲ್ಲಿ, ಮತ್ತೆ ಯಾಕೆ ಬ್ಯಾಕ್ ಬಳಸ್ಬೇಕು. ರಿಟರ್ನ್ ಅಂದ್ರೆ ಹೊಳ್ಳಿ ಬರತ್ತಾಳ, ಮತ್ತೆ ಬ್ಯಾಕ್ ಹಿಂದಕ್ಕೆ ಹೊಳ್ಳಿ ಬರತ್ತಾಳ. ಹೊಳ್ಳಿ ಬರೋದು ಯಾವಾಗಲೂ ಹಿಂದೆ ಇರ್ತೈತಲ್ಲ, ಹಂಗಿದ್ದಾಗ ನಾವೇನು ಬಳಸ್ತೀವಿ, ಇಲ್ಲಿ ಜಸ್ಟ್ ರಿಟರ್ನ್ ಅಂತಕ್ಕಂಥದ್ದು ಬಳಸ್ತೀವಿ. ಓಕೆ, ಇದು ನೋಡ್ರಿ, ಕೇಮ್ ಬ್ಯಾಕ್ ಅಗೇನ್ ಅಂದ್ರೆ, ಕೇಮ್ ಬ್ಯಾಕ್ ಅಗೇನ್ ಅಂದ್ರೆ ರಿಟರ್ನ್. ಬ್ಯಾಕ್ ರಿಟರ್ನ್ ಅಂದ್ರೆ ನೋ ಇಂಪ್ರೂವ್ಮೆಂಟ್, ನೋ. ದಿಸ್ ಈಸ್ ದ ಅವರ್ ಆನ್ಸರ್. ಯಾಕೆ ರಿಟರ್ನ್ ಬರತ್ತಾಳ ಅಂದ್ಮೇಲೆ ಮತ್ತೆ ಬ್ಯಾಕ್ ಅಂತಕ್ಕಂಥದ್ದು ಯಾಕೆ ಬಳಸ್ಬೇಕು, ಹೌದಾ? ಎಸ್, ದಿಸ್ ಈಸ್ ಅವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ದ ನ್ಯೂಸ್ ಆರ್ ವೆರಿ ಶಾಕಿಂಗ್. ದ ನ್ಯೂಸ್ ಆರ್ ವೆರಿ ಶಾಕಿಂಗ್. ನೋಡ್ರಿ, ಯಾವಾಗಿರ್ಲು ನ್ಯೂಸ್ ಅಂತಕ್ಕಂತಹ ವರ್ಡ್ ಬಂದಾಗ, ನ್ಯೂಸ್ ಅಂತಕ್ಕಂಥ ವರ್ಡ್ ಯಾವಾಗಿರ್ಲು ಏನು ಕ್ಯಾರಿ ಆಕೈತೆ ಅಂದ್ರೆ ಸಿಂಗ್ಯುಲರ್ ಅಂತ ಕತೆ. ಏನು ಕ್ಯಾರಿ ಆಕೈತ್ರಿ, ಸಿಂಗ್ಯುಲರ್ ಅಂತ ಕ್ಯಾರಿ ಆಕೈತಿ. ಇಲ್ಲಿ ಆರ್ ಅಂತಕ್ಕಂಥದ್ದು ಬರಂಗಿಲ್ಲ, ಓರ್ ಅನ್ನೋದು ಬರಂಗಿಲ್ಲ, ಬಿ ಬರಂಗಿಲ್ಲ, ನೋ ಇಂಪ್ರೂವ್ಮೆಂಟ್ ಬರಂಗಿಲ್ಲ, ಈಸ್ ಅಂತ. ದ ನ್ಯೂಸ್ ಈಸ್. ಓಕೆ, ಸಿಂಗ್ಯುಲರ್ ಬಂದಾಗ ಸಿಂಗ್ಯುಲರ್ ಹೆಲ್ಪಿಂಗ್ ವರ್ಡ್ ಬಳಸಬೇಕು. ಟೆನ್ಸ್ ಓದಿದ್ರೆ ನಿಮ್ಗೆ ಗೊತ್ತಾಗ್ತೈತಿ, ಹೌದಾ? ಓಕೆ, ನೆಕ್ಸ್ಟ್ ಕ್ವಶನ್. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ಕೈಂಡ್. ಮ್ಯಾನ್ಕೈಂಡ್ ಅಂದ್ರೆ ಏನ್ರಿ, ಮನುಷ್ಯತ್ವ. ಏನ್ರಿ, ಮನುಷ್ಯತ್ವವನ್ನ ಹೇಟ್ ಮಾಡೋಂಗ್ ಏನಂತ ಕರಿತೀವಿ, ಫಿಲಾಂಥ್ರೋಪಿಸ್ಟ್, ಮಿಸೋಗೈನಿಸ್ಟ್, ಮಿಸಾಂಥ್ರೋಪಿಸ್ಟ್, ಆಪ್ಟಿಮಿಸ್ಟ್. ಓಕೆ, ಆಲ್ರೆಡಿ ನಾವು ಆಪ್ಟಿಮಿಸ್ಟ್ ಅಂತಕ್ಕಂಥದ್ದು ನೋಡ್ಯವ. ಇದೇನ್ರಿ, ಆಶಾವಾದಿ. ಆಶಾವಾದಿ ಅಂದ್ರೆ ಅವ್ನು ಒಳ್ಳೇದನ್ನ ಮಾಡ್ತಿರ್ತಾನೆ, ಗುಡ್ ಥಿಂಗ್ಸ್ನ ನೋಡ್ತಿರ್ತಾನೆ. ಹಂಗಿದ್ದಾಗ ಇದೇನು ಬರಂಗಿಲ್ಲ, ಆನ್ಸರ್ ಬರಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಫಿಲಾಂಥ್ರೋಪಿಸ್ಟ್ ಅಂದ್ರೆ ಫಿಲ್ ಅಂದ್ರೆ ಲವ್, PHIL, ಫಿಲ್ ಅಂದ್ರೆ ಏನು, ಲವ್. ಅ ಪರ್ಸನ್ ಲವ್ ಮ್ಯಾನ್ಕೈಂಡ್ ಅನ್ನ ಪ್ರೀತಿ ಮಾಡೋಂಗ ಫಿಲಾಂಥ್ರೋಪಿಸ್ಟ್ ಅಂತ ಕರಿತೇವ, ಇದು ಬರಂಗಿಲ್ಲ. ಮಿಸೋಗೈನಿಸ್ಟ್ ಅಂದ್ರೆ ಏನ್ರಿ, ಮಿಸೋಗೈನಿಸ್ಟ್ ಅಂದ್ರೆ ಒನ್ ಹೂ ಹೇಟ್ಸ್ ವಿಮೆನ್. ವಿಮೆನ್ ಅನ್ನ ಹೇಟ್ ಮಾಡೋಂಗ ಏನಂತ ಕರಿತಾರ, ಮಿಸೋಗೈನಿಸ್ಟ್ ಅಂತ ಕರಿತಾರೆ. ನೆಕ್ಸ್ಟ್, ಮಿಸಾಂಥ್ರೋಪಿಸ್ಟ್ ಅಂತಕ್ಕಂಥದ್ದು ಏನಾಗ್ತದ, ನಮ್ಮ ಆನ್ಸರ್ ಆಗ್ತದೆ. ದಿಸ್ ಈಸ್ ಅವರ್ ಆನ್ಸರ್. ಮಿಸಾಂಥ್ರೋಪಿಸ್ಟ್ ಅಂದ್ರೆ ಅ ಪರ್ಸನ್ ಹೂ ಹೇಟ್ಸ್ ಮ್ಯಾನ್ಕೈಂಡ್.
ಹಂಗಿದ್ದಾಗ ಯಾವ್ದು ಆನ್ಸರ್ ಆಗ್ತದೆ ನಮ್ದು ಮಿಸಾಂಥ್ರೋಪಿಸ್ಟ್ ಅಂತಕ್ಕಂಥದ್ದು ಆನ್ಸರ್ ಆಗ್ತದೆ. ನೋಡ್ರಿ ಎಷ್ಟು ಈಸಿ ಆಗಿರ್ತಕ್ಕಂಥದ್ದು. ಯಾವಾಗೂ ತಿಳ್ಕೊಂಬಿಡ್ರಿ. ಫಿಲ್ ಅಂತಕ್ಕಂಥದ್ದು ಬಂದ್ರೆ ಲವ್, ಮಿಸ್ ಅಂತಕ್ಕಂಥದ್ದು ಬಂದ್ರೆ ಹೇಟ್, ಹೋಪ್ ಅಂತಕ್ಕಂಥದ್ದು ಬಂದ್ರೆ ಡಿಸ್ಲೈಕ್ ಅಥವಾ ಫಿಯರ್ ಅಂತಕ್ಕಂಥದ್ದನ್ನ ಹೇಳ್ತೀವಿ. ಓಕೆ, ಡಿಸ್ ಅಂತಕ್ಕಂಥದ್ದು ಬಂದ್ರೆ ನೆಗೆಟಿವ್, ಮಿಸ್ ಅಂತಕ್ಕಂಥದ್ದು ಬಂದ್ರೆ ಸಮಟೈಮ್ಸ್ ನೆಗೆಟಿವ್, ಅಂತಕ್ಕಂಥದ್ದು ಬಂದ್ರೆ ನೆಗೆಟಿವ್. ಎಸ್, these are the very important vocabularies we have to study it here. Okay, next question. Fill in the blanks. He divided the money dash the two brothers. Okay, ಏನಿದು? He divided the money in two brothers with among between. ತಿಳ್ಕೊಂಬಿಡಿ. ಅಮಾಂಗ್ ಅಂತಕ್ಕಂಥದ್ದು ಈಗ ಒಂದು ನಿಮ್ಮ ಕಡೆ ಸ್ವೀಟ್ ಐತಿ, ಒಂದೇನೋ ಸ್ವೀಟ್ ಐತಿ, ಸ್ವೀಟನ್ನು ಬಹಳಷ್ಟು ಜನರಿಗೆ ಹಚ್ಚಾತ್ರಿ. ಮೋರ್ ಪೀಪಲ್ಗೆ ನೀವೇನು ಮಾಡತ್ತೀರಿ, ಡಿಸ್ಟ್ರಿಬ್ಯೂಟ್ ಮಾಡತ್ತೀರಿ ಅಂದ್ಮೇಲೆ ಅಲ್ಲಿ ಏನು ಬಳಸ್ಬೇಕಾ, ಅಮಾಂಗ್ ಬಳಸ್ಬೇಕಾ. ಇನ್ ಅಂತಕ್ಕಂಥದ್ದು ಒಳಗಡೆ, ವಿತ್ ಅಂತಕ್ಕಂಥದ್ದು ಜೊತೆಗೆ, ಅಲ್ಲಿರ್ತಕ್ಕಂಥ ಡಿವೈಡೆಡ್ ಎಷ್ಟು ಜನರ ನಡುವೆ ಡಿವೈಡ್ ಮಾಡ್ತಾರ, ಟೂ ಬ್ರದರ್ಸ್. ಯಾವಾಗ ಟೂ ಅಂತಕ್ಕಂಥದ್ದು ಬರ್ತೈತಿ ಅಲ್ಲಿ ಏನು ಬಳಸ್ಬೇಕು, ಕಣ್ಮುಚ್ಚಿ ತಿಳ್ಕೊಂಡ್ಬಿಟ್ರಿ ಬಿಟ್ವೀನ್ ಬಳಸ್ಬೇಕು. ಏನು ಬಳಸ್ಬೇಕು, ಬಿಟ್ವೀನ್ ಬಳಸ್ಬೇಕು. ಟೂ ಅಂತಕ್ಕಂಥದ್ದು ಬಂದಾಗ ಏನು ಬಳಸ್ತೀರಿ, ಬಿಟ್ವೀನ್ ಬಳಸ್ತೀರಿ. ಈಗ ನೋಡ್ರಿ ಒಂದು ಸ್ವೀಟ್ ಐತಿ, ಅದನ್ನು ಬಹಳಷ್ಟು ಜನಗೆ ಮಾಡತ್ತಾರ ಅಂದ್ರೆ ಡಿವೈಡ್ ಮಾಡತ್ತಾರ ಅಮಾಂಗ್ ದ ಪೀಪಲ್, ಅಲಾಂಗ್ ದ ಪೀಪಲ್. ಇಬ್ಬರ ನಡುವೆ ಶೇರ್ ಮಾಡತ್ತಾರ ಬಿಟ್ವೀನ್. ಓಕೆ, ಅವರಿಬ್ಬರ ನಡುವೆ ಅಂದಾಗ ಬಿಟ್ವೀನು, ಬಹಳಷ್ಟು ಜನರ ನಡುವೆ ಅಂದಾಗ ಅಮಾಂಗ್ ಅಂತಕ್ಕಂಥದ್ದು ಬರ್ತದೆ ಫ್ರೆಂಡ್ಸ್. ಓಕೆ, ನೋಡ್ರಿ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ನೆಕ್ಸ್ಟ್ ನೋಡಿ, ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಡ್ಯಾಶ್ 10 AM. ಸರ್ ಇಂಥ ಭಾಳ ಕ್ವಶನ್ಸ್ ಬಂದವ್ರಿ ಸರ್, ನಮ್ಗೆ ಏನು ಮಾಡ್ಬೇಕಂತ ಗೊತ್ತಾಗಂಗಿಲ್ಲ. ನೋಡ್ರಿ, ದ ಮೀಟಿಂಗ್ ವಿಲ್ ಸ್ಟಾರ್ಟ್ ಡ್ಯಾಶ್ 10 AM. ಇಲ್ಲಿ 10 AM ಅಂತಕ್ಕಂಥದ್ದು 10 ಮಾರ್ನಿಂಗ್ ಅಂದಂಗೆ. AM ಅಂದ್ರೆ ಏನು, AM ಅಂದ್ರೆ ಮಾರ್ನಿಂಗ್ ಟೈಮ್. ಮಾರ್ನಿಂಗ್ ಟೈಮ್ ಎಕ್ಸಾಕ್ಟ್ ಐತಿ, ಎಕ್ಸಾಕ್ಟ್ 10 AM ಐತಿ. ಓಕೆ, ಎಲ್ಲಿ ನೀವು ಸ್ಪೆಸಿಫಿಕ್ ಆಗಿರ್ತಕ್ಕಂತಹ ಸ್ಪೆಸಿಫಿಕ್ ಟೈಮ್ ಬಗ್ಗೆ ಮಾತಾಡುವಾಗ ಅಥವಾ ಸ್ಪೆಸಿಫಿಕ್ ಪ್ಲೇಸ್ ಬಗ್ಗೆ ಮಾತಾಡುವಾಗ, ಓಕೆ, ಈಗ ಫಾರ್ ಎಕ್ಸಾಂಪಲ್ ಎಟ್ ಏರ್ಪೋರ್ಟ್ ಅಂತ ಹೇಳ್ತೀವಿ, ಎಟ್ ಏರ್ಪೋರ್ಟ್ ಅಂತ ಹೇಳ್ತೀವಿ. ಹಂಗೆ ಸ್ಪೆಸಿಫಿಕ್ ಟೈಮ್ ಅಂದಾಗ ಎಟ್ 10 AM ಅಂತ ಆಗ್ಬೇಕಾ. ಇಲ್ಲಿರ್ತಕ್ಕಂಥದ್ದು ಪ್ರಿಪೋಸಿಷನ್ ಯಾವುದು, ಓಕೆ, ಯಾವ್ದು ಬರ್ತದ, ಎಟ್ ಬರ್ತದ. ಎಸ್, ಹಂಗಿದ್ದಾಗ ತಿಳ್ಕೊಂಬಿಡ್ರಿ. ಫಾರ್ ಎಲ್ಲಿ ಬಳಸ್ತೀರಿ, ಸಿನ್ಸ್ ಎಲ್ಲಿ ಬಳಸ್ತೀರಿ, ಅಲ್ಲಿರ್ತಕ್ಕಂಥ ಇನ್ ಎಲ್ಲಿ ಬಳಸ್ತೀರಿ, ಇಂಟು ಎಲ್ಲಿ ಬಳಸ್ತೀರಿ, ಅಕ್ರಾಸ್ ಎಲ್ಲಿ ಬಳಸ್ತೀರಿ, ಬಿಹೈಂಡ್ ಎಲ್ಲಿ ಬಳಸ್ತೀರಿ. ಓಕೆ, ಇವೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಪ್ರಿಪೋಸಿಷನ್ಸ್ಗಳಾಗ್ತಾವ. ಹಂಗಿದ್ದಾಗ ಇವುಗಳನ್ನು ಕೂಡ ಒಂದು ಸ್ವಲ್ಪ ಏನು ಮಾಡ್ಬೇಕು, ನೀವು ಸ್ಟಡಿ ಮಾಡಬೇಕು. ಈ ಥರನಾಗಿರ್ತಕ್ಕಂಥ ಆಫ್ ಎಲ್ಲಿ ಬರ್ತದ, ಆಫ್ ಎಲ್ಲಿ ಬರ್ತದ, ಇನ್ ಎಲ್ಲಿ ಬರ್ತದ, ಔಟ್ ಎಲ್ಲಿ ಬರ್ತದ, ಔಟ್ಸೈಡ್ ಎಲ್ಲಿ ಬರ್ತದ, ಇನ್ಸೈಡ್ ಎಲ್ಲಿ ಬರ್ತದ, ಓಕೆ, ಬಿಟ್ವೀನ್ ಎಲ್ಲಿ ಬರ್ತದ. ಅಲ್ಲಿರ್ತಕ್ಕಂಥ ಕಂಜಂಕ್ಷನ್ಗಳ ಮೇಲೆ ಡಿಫ್ರೆಂಟ್ ಆಗಿ ಸ್ಟಡಿ ಮಾಡಬೇಕಾಗ್ತದ. ಅಮಾಂಗ್ ಎಲ್ಲಿ ಬರ್ತದ, ಬಿಟ್ವೀನ್ ಎಲ್ಲಿ ಬರ್ತದ, ಬಿಕಾಸ್ ಎಲ್ಲಿ ಬರ್ತದ, ವಿತ್ ಎಲ್ಲಿ ಬರ್ತದ, ಆ್ಯಂಡ್ ಎಲ್ಲಿ ಬರ್ತದ. ಓಕೆ, ನಿಮಗೆ ಇದೊಂದು ಎಕ್ಸಾಕ್ಟ್ ಟೈಮ್ ಬಂದಾಗ ಆಟ್ ಅಂತಕ್ಕಂಥದ್ದನ್ನ ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್, ಗ್ರಾಮೆಟಿಕಲ್ ಎರರ್ ಕ್ವಶನ್. ಹಿ ಡಿಡ್ ನಾಟ್ ನ್ಯೂ ದ ಆನ್ಸರ್ ಟು ದ ಕ್ವಶನ್. ತಿಳ್ಕೊಂಬಿಟ್ಟು ಇಲ್ಲಿ ಗ್ರಾಮೆಟಿಕಲ್ ಎರರ್ ಕಣ್ಣು ಮುಚ್ಚಿ ಹೇಳ್ಬಿಡ್ಬೋದು, ಇಲ್ಲೇ ಗ್ರಾಮೆಟಿಕಲ್ ಎರರ್ ಐತಿ. ಬಟ್ ಹೆಂಗ ಅಂತಕ್ಕಂಥದ್ದು ಏನಾಕೈತಿ, ನಮಗೆ ಕನ್ಫ್ಯೂಸ್ ಆಕೈತಿ. ಯಾವಾಗ ಡಿಡ್ ಅಂತಕ್ಕಂಥದ್ದು ಬರ್ತದ, ಡಿಡ್ ಅಂತಕ್ಕಂಥದ್ದು ಬಂತಂದ್ರೆ ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಬರ್ತದ್ರಿ. ಡಿಡ್ ಎಲ್ಲಿ ಬರ್ತದ, ಸಿಂಪಲ್ ಪಾಸ್ಟ್ ಟೆನ್ಸ್ ಒಳಗೆ ಬರ್ತದ. ಡಿಡ್ ಅಂತಕ್ಕಂಥದ್ದು ಏನಿದೆ, V2 ಇದೆ. ಯಾಕಂದ್ರೆ ಡೂ ಇದ್ದಿದ್ದು ಏನಾಕೈತಿ, ಡಿಡ್ ಆಕೈತಿ. ಡಿಡ್ ಇದ್ದಿದ್ದು ಏನಾಕೈತಿ, ಡನ್ ಆಕೈತಿ. ಡನ್ ಇದ್ದಿದ್ದು ಏನಾಕೈತಿ, ಡೂಯಿಂಗ್ ಆಕೈತಿ. ಆಮೇಲೆ ಏನಾಕೈತಿ, ಡಸ್. ಇದೆಲ್ಲ ಏನಂದ್ರೆ ನಮ್ದು V1, V2, V3, V4, V5. ಇಲ್ಲಿ ಡಿಡ್ ಅಂತಕ್ಕಂಥದ್ದು ಏನು ಅಂದಂಗೆ ಐತ್ರಿ, V2 ಅಂದಂಗೆ ಐತಿ. ಇಲ್ಲಿ ಆಲ್ರೆಡಿ V2 ಬಳಸಿದಾಗ ಇದರ ಮುಂದೆ ಬರ್ತಕ್ಕಂತಹ ಆ್ಯಕ್ಷನ್ನು, ಇಲ್ಲಿ ಮುಂದೆ ಬರ್ತಕ್ಕಂತಹ ವರ್ಬು ಯಾವಾಗಿರ್ಲು V1 ಆಗಿರ್ತದ. ಇಲ್ಲಿ ನ್ಯೂ ಆಗಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರ್ಬೇಕು ಯಾವುದು, ನೋ. ಯಾವ್ದು ಬರ್ಬೇಕು, ಇಲ್ಲಿ ನೋ ಬರ್ಬೇಕು. ನಾವು ನಿಮಗೆ ನಂದು ಆಫ್ಲೈನ್ ಕ್ಲಾಸಸ್ ಒಳಗೆ ನಾ ಹೇಳ್ತಿರ್ತೇನೆ ನಿಮಗೆ, ಯಾವಾಗ ಡಿಡ್ ಬರ್ತದ, ಡಿಡ್ ಯಾವಾಗ ಬರ್ತದ, V1 ಬಳಸ್ರಪ್ಪ. ಡಸ್ ಬಂದಾಗ V1 ಬಳಸ್ರಿ, ಡೂ ಬಂದಾಗ V1 ಬಳಸ್ಬಿಡ್ರಿ. ನೀವು ಯಾವಾಗಿರ್ಲು ಏನಿರ್ತದೆ, ನಿಮ್ಮ ಆನ್ಸರು ಕರೆಕ್ಟ್. ಡೂ, ಡಿಡ್, ಡಸ್ ಬಂದಾಗ ಏನು ಬಳಸ್ಬೇಕು, V1 ಬಳಸ್ಬೇಕು. V1 ಬಳಸ್ಬೇಕು. ಎಸ್, ಡಿಡ್, ಡೂ, ಡಸ್ ಯಾವ ಬಂದಾಗ ಏನು ಬಳಸ್ಬೇಕ್ರಿ, V1 ಬಳಸ್ಬೇಕು. ಏನು ಬಳಸ್ಬೇಕು ಅನ್ನೋದು ಇನ್ನೊಮ್ಮೆ ಎಲ್ಲರೂ ಕೇಳಿದ್ರೆ ಕಮೆಂಟ್ ಮಾಡ್ರಿ. ಕಮೆಂಟ್ ಸೆಕ್ಷನ್ ಒಳಗೆ V1 ಅಂತ ಕಳಿಸ್ರಿ. ಸೊ ಮತ್ತೆ ಎಕ್ಸಾಂಪಲ್ಗಳನ್ನ ಸಾಲ್ವ್ ಮಾಡೋಣ ಅಂತ. ಓಕೆ, ನಿಮಗೆ ಅಂಡರ್ಸ್ಟ್ಯಾಂಡ್ ಆಯ್ತು ಅಂತ ಅನ್ಕೋತೀನಿ. ಯಾವಾಗ ಡಿಡ್ ಬರ್ತದ, ಡಿಡ್ ನಾಟ್ ಬರ್ತದ, ಅವಾಗ ಏನು ಬರ್ಬೇಕಿಲ್ಲ, V1 ಬರಬೇಕು. ಓಕೆ, ಡನ್. ನೆಕ್ಸ್ಟ್, ಗ್ರಾಮೆಟಿಕಲ್ ಎರರ್. ದ ಟೀಚರ್ ಆಸ್ಕ್ಡ್ that why he was late. ಇದು ಯಾವುದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಅಂತ ಬಂದಾಗ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್
ಇದರ ಒಂದು ಇಂಡೈರೆಕ್ಟ್ ಒಳಗೆ ಯಾವುದಂದ್ರೆ ಕ್ವಶನ್ ಒಳಗೆ ಬಂದಿರತಕ್ಕಂಥದ್ದು. ಕ್ವಶನ್ ಅಂದ್ರೆ ಇಂಟ್ರಾಗೇಟಿವ್ ಒಳಗೆ ಇರ್ತಕ್ಕಂಥದ್ದು. ಇಂಟ್ರಾಗೇಟಿವ್ ಒಳಗೆ ಇಂಡೈರೆಕ್ಟ್ ಆಗಿ ಇದ್ದಿರ್ತಕ್ಕಂಥ ಸೆಂಟೆನ್ಸ್. ಇಲ್ಲಿ ನಮ್ಮ ರೂಲ್ಸ್ ಏನೈತಂದ್ರೆ ಬಹಳಷ್ಟು ಚೆನ್ನಾಗಿ ತಿಳ್ಕೊಂಬಿಡ್ರಿ. ಯಾರು ಇಂಡೈರೆಕ್ಟ್ ಡೀಪ್ಲಿ ಸ್ಟಡಿ ಮಾಡಿರ್ತಿರಲ್ಲ, ಅಲ್ಲಿನ ರೂಲ್ಸ್ ಏನೈತಂದ್ರೆ ಟೀಚರ್ ಆಸ್ಕ್ಡ್ ದ್ಯಾಟ್ ವೈ ಹಿ ವಾಸ್ ಲೇಟ್. ಇದು ನಮ್ಮ ಕ್ವಶನ್. ಯಾವಾಗಿರ್ಲೂ ಒಂದು WH ವರ್ಡ್ಸ್ ಬಂದಾಗ ನಾವೇನು ಬಳಸಂಗಿಲ್ಲ, ದ್ಯಾಟ್ ಬಳಸಂಗಿಲ್ಲ. ಈ WH ಕ್ವಶನ್ ಅನ್ನ ಆಸ್ ಇಟ್ ಈಸ್ ಬಳಸ್ತೀವಿ. ಹಂಗಿದ್ರೆ ನಮ್ಗೆ ಎಲ್ಲಿ ಆನ್ಸರ್ ತಪ್ಪೈತ್ರಿ? ಬಿ ಅನ್ನೋದು ಏನೈತಿ ನಮ್ಮ ಗ್ರಾಮೆಟಿಕಲ್ ಎರರ್ ಐತಿ. ಓಕೆ, ನಾವು ನೋಡ್ರಿ ಇಲ್ಲಿ ವಾಯ್ ಅಂತಕ್ಕಂಥದ್ದು ಬಂದಾಗ ಇಂಡೈರೆಕ್ಟ್ ಸ್ಪೀಚ್ ಒಳಗೆ ನಾವು ದ್ಯಾಟ್ ಅಂತಕ್ಕಂಥದ್ದು ಏನು ಮಾಡಂಗಿಲ್ಲ, ಬಳಸಂಗಿಲ್ಲ. ಹಂಗಿತ್ತಂದ್ರೆ ಒಂದು ಕಮೆಂಟ್ ಮಾಡ್ರಿ. ಒಂದು ಕ್ಯಾನ್ ಅಂತಕ್ಕಂಥ ವರ್ಲ್ಡ್ ಇಂದ ಕ್ವಶನ್ ಆಗಿತ್ತಂದ್ರೆ ಇದು ಇಂಡೈರೆಕ್ಟ್ ಒಳಗೆ ಬಂದಾಗ ಯಾವ ವರ್ಡ್ಸ್ಗಳನ್ನ ಬಳಸ್ತೀರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ಎಸ್, ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಹಂಗಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಇಲ್ಲಿಗೆ ಏನಾಗ್ತದಂದ್ರೆ ನಮ್ಮದು ಕರ್ನಾಟಕ ಕೋಚಿಂಗ್ ಸೆಂಟರ್ ಬೆಳಗಾವಿ. ಎಲ್ಲರೂ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಹಂಗೆ ಏನಾದರೂ ಇತ್ತಂದರೆ ನಾನು ಮಿಡಲ್ ಸ್ಲೈಡ್ನಲ್ಲಿ ನಂಬರ್ ಹಾಕಿದ್ದೀನಿ, ಬರ್ರಿ ಒಂದು ಕಾಸು ಎನ್ಕ್ವೈರಿ ಮಾಡಿರಿ. ಆದಷ್ಟು ಬೇಗ ಆಫ್ಲೈನ್ ಕ್ಲಾಸಸ್ ನಮ್ಮ ಜೊತೆಗೆ ಕೈಗೂಡಿಸಿ. ಓಕೆ, ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್. ಬಾಯ್, ಟೇಕ್ ಕೇರ್. ನಾನು ನಿಮ್ಮ ನಾಗರಾಜ್ ಸುನ್ಕಾರ್.